ಜನತಾದಳ ಪಕ್ಷಕ್ಕೆ ಒಂದು ಇತಿಹಾಸ ಇದೆ. ಆ ಇತಿಹಾಸವನ್ನು ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಿರಿಯಕರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, 2004ರಿಂದ ಇವತ್ತವರೆಗೂ ನೀವು ಇತಿಹಾಸವನ್ನು ಸ್ಮರಿಸ್ಕೊಳ್ತಕ್ಕಂಥದ್ದಾದ್ರೆ 50ಕ್ಕೂ ಹೆಚ್ಚು ಜನ ಇಲ್ಲಿಂದ ಟಿಕೆಟನ್ನು ಪಡೆದು ಶಾಸಕರಾಗಿ ಮಂತ್ರಿಗಳಾಗಿ ಬೇರೆ ಬೇರೆ ಪಕ್ಷದಲ್ಲಿ ಇವತ್ತು ಆಯಾ ಸಂದರ್ಭಕ್ಕೆ ಹೋಗಿದ್ದಾರೆ. ಆದರೂ ಕೂಡ ಈ ಪಕ್ಷ ಇಷ್ಟು ಗಟ್ಟಿಯಾಗಿ ನೆಲೆ ಊರಿದೆ ಅಂತಕ್ಕಂಥದ್ದಾದ್ರೆ ಜನತಾದಳ ಪಕ್ಷದ ಕಾರ್ಯಕರ್ತರು ಅಂತ ಗಟ್ಟಿ ಬೀಜಗಳನ್ನ ನೀವು ಬಿತ್ತಿದ್ದೀರಿ. ಇವತ್ತು ನಮ್ಮ ರಾಜ್ಯದಲ್ಲಿ ಫ್ಯಾಕ್ಟ್ರಿಗಳನ್ನ ತಯಾರು ಮಾಡ್ತಕ್ಕಂಥ ಪಕ್ಷ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಹಿರಿಯ ನಾಯಕರುಗಳು ಹೇಳ್ತಾ ಇದ್ರು. ಯಾರು ಧೃತಿಗೆಡಬೇಕಾಗಿಲ್ಲ. ನಾವು ಪಕ್ಷಕ್ಕೆ 100ಕ್ಕೆ 100 ಭವಿಷ್ಯ ಇದೆ, 100ಕ್ಕೆ 100 ಭವಿಷ್ಯ ಇದೆ. ಆದರೆ ಎಲ್ಲ ನಿಮ್ಮ ಕೈಯಲ್ಲಿದೆ.